ಕೇಂದ್ರದ ತನಿಖಾ ಸಂಸ್ಥೆ ರಾಜಕೀಯ ಅಸ್ತ್ರಗಳು ಆಗಬಾರದು. ಇಡಿ ಅಧಿಕಾರಿಗಳ ತನಿಖೆಗೆ ನಮ್ಮದೇನೂ ತಕರಾರಿಲ್ಲ. ನಾವು ಸಹ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದೀವಿ. ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಿದ್ದಾರೆ, ವಶಪಡಿಸಿಕೊಂಡು ಹೋಗಿದ್ದಾರೆ. ಇದಕ್ಕೆ ತಮ್ಮ ರಿಯಾಕ್ಷನ್ ಅಂದಂತ ಸಂದರ್ಭದಲ್ಲಿ ನೋ ರಿಯಾಕ್ಷನ್ ಅಂತಾನೆ ಹೋಗಿದ್ರು. ಆದ್ರೆ ಈಗ ಆ ಬಗ್ಗೆ ಮಾತಾಡಿದ್ದಾರೆ. ದದ್ದಲ್ ಎಲ್ಲೂ ಹೋಗಿಲ್ಲ, ಇಲ್ಲೇ ಓಡಾಡ್ಕೊಂಡಿದ್ದಾರೆ. ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇನ್ನು ಸುಪ್ರೀಂ ಕೋರ್ಟ್ಗಿಂತ ಇವರು ದೊಡ್ಡವರು ಆಗೋದಕ್ಕಾಗೋದಿಲ್ಲ. ಜನರಿಗೆ ತೊಂದರೆ ಆಗದ ರೀತಿ ಪ್ರತಿಭಟನೆಗೆ ಅವಕಾಶ ಇದೆ. ಬೆಂಗಳೂರಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ಹೇಳಿಕೆ. ಎಲ್ಲ ಬಂಧನ ಆಗಿದೆ, ಅದಕ್ಕೇನು ಹೇಳಬೇಕು? ನಾನು ನಿನ್ನೆನೂ ಕೂಡ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೇನೆ. ಇಡಿ ಅವರು ಅವರನ್ನು ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೇನು ಮಾಹಿತಿ ಸಿಗ್ತದೆ ಅದರ ಮೇಲೆ ಅವರು ಕ್ರಮ ತಗೊಳ್ತಾರೆ ಅಂಥೇಳಿ ನಿನ್ನೆ ಹೇಳಿದ್ದೆ ನಾನು. ಈಗ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ನಾಗೇಂದ್ರ ಅವರಿಗೇನು ಮಾಹಿತಿ ಇದೆಯೋ ತನಿಖೆಯಲ್ಲಿ, ಅವ್ರಿಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಆ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಕಾನೂನಿನ ಪ್ರಕಾರ ನಡೀತಕ್ಕಂಥ ಪ್ರಕ್ರಿಯೆ. ಆದರೆ ರಾಜಕೀಯವಾಗಿ ಇದನ್ನು ಉಪಯೋಗಿಸಬಾರ್ದು ಅನ್ನೋದಷ್ಟೇ ನಮ್ಮ ಯಾವತ್ತೂ ನಾವು ಹೇಳ್ತಾ ಇರ್ತಕ್ಕಂಥದ್ದು. ಇಡಿಗಳು, CBIಗಳು ಇವೆಲ್ಲ ಏನು ಕೇಂದ್ರದ ಸಂಸ್ಥೆಗಳಿದ್ದಾವೆ, ಅದು ರಾಜಕೀಯದ ಅಸ್ತ್ರ ಆಗಬಾರ್ದು ಅನ್ನೋದು ಅಷ್ಟೇ ನಮ್ಮೆಲ್ಲರ ನಾವು ಹೇಳ್ತಕ್ಕಂಥದ್ದು. ಅಲ್ಲ, ತನಿಖೆ ಮಾಡೋದ್ರಲ್ಲಿ ನಮ್ಮದೇನು ತಕರಾರಿಲ್ಲ. ತನಿಖೆ ಮಾಡೋದ್ರಲ್ಲಿ ಈಗಾಗಲೇ ನಾವು ಕೂಡ SIT ಮಾಡಿದ್ದೇವೆ. ನಮ್ಮವರು ಕೂಡ ನಾಗೇಂದ್ರ ಅವರನ್ನು ಕರೆದು, ದದ್ದಲ್ ಅವರನ್ನು, ನಾಗೇಂದ್ರ ಅವರನ್ನು ಕರೆದು ಸ್ಟೇಟ್ಮೆಂಟ್ಗಳು ತೊಗೊಂಡಿದ್ದಾರೆ. ಅವ್ರದ್ದು ನಡೀತಾ ಇದೆ. ಈ ಮಧ್ಯೆ CBIನವರು ಬ್ಯಾಂಕಿನ ದೃಷ್ಟಿಯಿಂದ ಮಾಡ್ತೇವೆ ಅಂತೇಳಿ ಅವರು ಇದು ಮಾಡ್ತಿದ್ರು. ಇದಕ್ಕಿದ್ದಾಗೆ ಇಡಿ ಅವರು ಪ್ರವೇಶ ಮಾಡಿದ್ದಾರೆ. ಅವ್ರಿಗೆ ಇರ್ಬೋದು, ಮಾಹಿತಿ ಇರ್ಬೋದು, ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮ ಇದು ಏನು ಹೇಳಿದರೆ, ಮೊದಲಿನಿಂದನೂ ಕೂಡ ಈ ರೀತಿ ಆಗುವಾಗ ಇಡಿ, CBI ಇವೆಲ್ಲ ರಾಜಕೀಯದ ಅಸ್ತ್ರಗಳಾಗಬಾರ್ದು ಅಂತೇಳಿ ಮೊದಲಿಂದನೂ ಕೂಡ ನಮ್ಮ ಪಕ್ಷದವರು ಅವತ್ತಿನಿಂದನೂ ಹೇಳ್ಕೊಂಡೇ ಬರ್ತಾ ಇದ್ದಾರೆ. ಅದು ಗೊತ್ತಿಲ್ಲ ನನಗೆ. ಇಲ್ಲ, ಅವರು ದದ್ದಲ್ ಅವರನ್ನು ಕರೆದಿದ್ದಾರೆ, ನಮ್ಮ SITನವರು ನಾಗೇಂದ್ರ ಅವ್ರನ್ನೂ ಕರೆದಿದ್ದಾರೆ. ಅವ್ರ ಹತ್ರ ಏನು ಮಾಹಿತಿ ತೊಗೋಬೇಕು ಅಥವಾ ಅವರ ಸ್ಟೇಟ್ಮೆಂಟ್ಗಳು ತೊಗೊಂಡಿದ್ದಾರೆ. ಮತ್ತು ಅವರಿಗೆ ಅಗತ್ಯ ಬಿದ್ದರೆ ಮತ್ತೆ ಕರೀತಾರೆ. ಇಲ್ಲ, ಅವರೇನು ಎಲ್ಲಿಗೂ ತಪ್ಪಿಸ್ಕೊಂಡು ಹೋಗಿಲ್ಲಲ್ಲ, ಇಲ್ಲೇ ಎಲ್ಲೋ ಅವರ ಕುಟುಂಬದವ್ರ ಜೊತೆ ಇದ್ದಾರೆ ಅಂತಲೇ ಹೇಳಿದ್ರಪ್ಪ. ನಿನ್ನೆನೂ ನಾನು ಕೇಳಿದಾಗ ನಾನು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ದದ್ದಲ್ ಅವ್ರದ್ದೇನು ಅಂತ ಕೇಳುವಾಗ ಅವರು ಇಲ್ಲೇ ಓಡಾಡ್ಕೊಂಡು ಅವ್ರ ಕುಟುಂಬದವ್ರ ಜೊತೆ ಎಲ್ಲಿದ್ದಾರೆ ಅಂತ ಹೇಳಿದರು. ಅಲ್ಲ, ಅದು ಗೊತ್ತಿಲ್ಲ ನಮಗೆ. ಅವರೇನು ನಮಗೇನು ಯಾವುದೇ ಮಾಹಿತಿಯನ್ನು ಇಡಿ ಅವರೇನು ನಮ್ಮ ಪೊಲೀಸ್ನವ್ರಿಗೇನು ಕೊಟ್ಟಿಲ್ಲ ಅವರು. ಅದರಿಂದ ನಾವು ಊಹೆ ಮಾಡಿ ಹೇಳೋದಷ್ಟು ಸರಿ ಕಾಣೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.